ಆದರೂ ಬೇಕಾದ್ರೆ ನೀವು ಗೂಗಲ್ನಲ್ಲಿ ಹೊಡೆದು ನೋಡಿದ್ರೆ ಸಿಗ್ತದೆ. ಇನ್ನು ನಮ್ಮ ಪ್ರಮೋದ್ ಮುತಾಲಿಕರು ಚಿಟ್ಟಾಗ್ಯಾರ, ಕಿಡಿಕಾರಿದಾರ, ಇದನ್ನ ವಿರೋಧ ಮಾಡ್ತೀವಿ. ಮಾಡ್ರಿ ವಿರೋಧ, ನಿಮಗೆ ಬ್ಯಾಡ ಅಂತ ಯಾರು ಹೇಳಿದ? ನಮ್ಮ ಕಾನ್ಸ್ಟಿಟ್ಯೂಷನ್ ನಿಮಗೆ ಕೊಟ್ಟದ, ಹಕ್ಕನ್ನು ಕೊಟ್ಟದ, ಮಾತಾಡೋ ಹಕ್ಕು ಕೊಟ್ಟದ, ಬರೆಯೋ ಹಕ್ಕು ಕೊಟ್ಟದ, ವಾಕ್ ಸ್ವಾತಂತ್ರ್ಯ ಕೊಟ್ಟದ. ಆದರೆ ಹಕ್ಕಿನ ಜೊತೆ ಕರ್ತವ್ಯಗಳಿದ್ದಾವನು ಸಹಿತ ನಾವು ಮರಿಬಾರ್ದಾಗ್ಯದ. ಬರೀ ಹಕ್ಕಷ್ಟೇ ಅಲ್ಲ, ಸಂವಿಧಾನದ ಕರ್ತವ್ಯದ ಕೆಲಸಗಳನ್ನು ಸಹಿತ ಹೇಳುವಂಥದ್ದು, ಅದ್ರ ವಿವರಣೆ ಕೊಟ್ಟದ. ಎರಡನ್ನೂ ನಾವು ಮಾಡಬೇಕಾಗ್ತದೆ. ಇದರರ್ಥ ಆ ದ್ವೇಷ ಭಾಷಣ ಮಾಡಬೇಡ್ರಿ ಅಂತ ಹೇಳುವಂಥ ಕಾನೂನು ಮಾಡಲಿಕ್ಕೆ ಹೊರಟಿದ್ದಾರೆ, ಅಲ್ಲಿ ದೋಷ ಇಲ್ಲ ಅಂತಲ್ಲ. ಆ ದೋಷ ಯಾಕಂದರೆ ಇಡಿ ನೋಡ್ತಾ ಇದ್ವಿ, ನಾವು CBI ನೋಡ್ತಾ ಇದ್ವಿ. ಹಾಗೆ ಇಡಿ ಹಂಗೆ ಇನ್ನೊಂದು ಆಗಬಾರ್ದು, ಅಮಾಯಕರಿಗೆ ಶಿಕ್ಷೆ ಆಗಬಾರ್ದು. ಯಾವುದೋ ಕಾರಣದಿಂದ ಸ್ಲಿಪ್ ಅಪ್ ಟಂಗೋ ಮತ್ತು ಯಾವ ಕಾರಣಕ್ಕೂ ಆಗಿರ್ಬೋದು. ಬಟ್ ಪರ್ಪಸ್ಲಿ ಜನನಡಕ್ಕೆ ಕಂದಕಗಳನ್ನು ತೋಡುವಂಥದ್ದು, ಕೂಡಿ ಬಾಳುವಂಥ ವಿರೋಧ ಮಾಡಿರಿ. ಇವತ್ತು ಹಿಂದೂ ಇರಲಿ, ಮುಸಲ್ಮಾನ್ ಇರಲಿ, ಕ್ರಿಶ್ಚಿಯನ್ ಇರಲಿ, ಜೈನ್ ಇರಲಿ, ಯಾವುದೇ ಧರ್ಮೀಯ ಇರಲಿ, ಅವ್ರನ್ನ ಬಾಯಿ ಬಂದ್ ಮಾಡಿಸಲೇಬೇಕಾಗ್ಯದ. ಇಲ್ಲಾಂತಂದ್ರೆ ಎದ್ದ ತಕ್ಷಣ ಜಗಳ, ಬಡದಾಟ, ಹೊಡೆದಾಟ. ಅದರೊಬ್ಬರು ಒಂದು ಕೋಮಿನವ್ರು ಹೆಚ್ಚಾಗಿ ಸತ್ತಿರ್ಬೋದು, ಇನ್ನೊಂದು ಕೋಮಿನವ್ರು ಕಡಿಮೆ ಸತ್ತಿರ್ಬೋದು. ಅದು ಸಾವನು ಆಗಿದ್ದೇನು ಸುಳ್ಳಲ್ಲ. ಒಂದು ಸಾಮಾಜಿಕ ನೆಮ್ಮದಿ ಹಾಳಾಗಿದ್ದೇನು ಸುಳ್ಳಲ್ಲ. ಇದರಿಂದಾಗಿ ಯಾರು ನಂಬದ ಸ್ಥಿತಿ ಇವತ್ತು ಈ ದೇಶದಲ್ಲೇ, ಈ ನಾಡಿನಲ್ಲಿ ಮೂಡಿದ್ದು ಏನು ಸುಳ್ಳಲ್ಲ. ಇದನ್ನು ನಾವು ಅಧಿಕಾರಯುತವಾಗಿ ಸಾಕ್ಷ್ಯಾಧಾರ ಉಯ್ತು ಹೇಳುವಂಥ ಸಾಧ್ಯತೆಗಳು ಅದಾವೆ, ಇಲ್ಲಂತಲ್ಲ. ಮುತಾಲಿಕರು ಹೇಳೋದ್ರಲ್ಲಿ ಸತ್ಯದ, ಅಮಾಯಕರಿಗೆ ಶಿಕ್ಷೆ ಆಗಬಾರ್ದು. ಆದರೆ ದ್ವೇಷ ಭಾಷಣ ಮಾಡೋದನ್ನು ಕಾನೂನು ಮಾಡುವಂಥ ವಿಷಯ ಏನಂದ್ರೆ ತಪ್ಪದು. ಯಾಕೆ ಪ್ರತ್ಯೇಕವಾಗಿ ಯಾಕೆ ಮಾಡಬೇಕಾಗಿದಪ್ಪ ಅಂದರೆ ಕಳೆದ 11 ವರ್ಷದಿಂದ ಅದಕ್ಕೆ ಹಿಂದೆ ಅದು ಸಹಿತ ಅದು ಪರ್ಫೆಕ್ಟ್